ಹಲೋ ಸ್ನೇಹಿತರೆ, ಬಿಳಿ ಕೂದಲು ಹಾಗೆ ಕೂದಲು ಉದುರುವುದು, ಡ್ಯಾಂಡ್ರಫ್ಸು ಇವೆಲ್ಲದರಿಂದ ತುಂಬ ತೊಂದರೆ ಪಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ಮನೆಯಲ್ಲೇ ತಯಾರಿಸಿರುವ ಹೋಮ್ ಮೇಡ್ ಹೇರ್ ಡೈ. ಈ ಒಂದು ಡೈನ ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಕೂದಲು ಕಪ್ಪುಗೆ ಹಾಗೆ ಸ್ಟ್ರಾಂಗ್ ಆಗಿರುತ್ತೆ ಫ್ರೆಂಡ್ಸ್. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲಕ್ಕಿಂತ ಮುಂಚೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಟೀ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದರಲ್ಲಿ 4-5 ಅಷ್ಟು ಲವಂಗ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕು. 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಇದ್ರ ಕಲರ್ ಪೂರ್ತಿ ಡಾರ್ಕಾಗಿ ಚೇಂಜ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ಸ್ಟ್ರೈನರ್ ತಗೊಂಡು ಅದರಲ್ಲಿ ಸೋಸ್ಕೋಬೇಕು. ಸೋಸ್ಕೊಂಡಿದ್ದಾದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಮತ್ತು ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಇಟ್ಕೊತಾ ಇದ್ದೀನಿ. ಅದರೊಳಗೆ ಕಲ್ಲಂಜಿ ಸೀಡ್ಸು 1 ಸ್ಪೂನು ಹಾಗೆ ಮೆಂತ್ಯಕಾಳು 1 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ನೋಡಿ, ಅದು ಈ ರೀತಿ ಕಪ್ಪಗೆ ಬಿಸಿ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡಬೇಕು. ಕಲ್ಲಂಜಿ ಸೀಡ್ಸು, ಮೆಂತ್ಯಕಾಳು ಇವೂ ಕೂದಲು ಬೆಳೆಯೋದಕ್ಕೆ ಹಾಗೆ ಕೂದಲು ಕಪ್ಪಗಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಆ ಪುಡಿನ ಒಂದು ಕಪ್ಪಲ್ಲಿ ಹಾಕ್ಕೊಬಿಟ್ಟು ಅದೇ ಮಿಕ್ಸಿ ಜಾರಲ್ಲಿ ಸೀಬೆ ಎಲೆನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಹಾಗೆ ಇದ್ರ ಜೊತೆಯಲ್ಲಿ ಒಂದು 5-6 ದಾಸವಾಳ ಎಲೆನೂ ಕ್ಲೀನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ದಾಸವಾಳ ಎಲೆನೂ ಕೂದಲಿಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ದೊಡ್ಡ ಪತ್ರೆ ಎಲೆ ಹಾಕ್ಕೊತಾ ಇದ್ದೀನಿ. ದೊಡ್ಡ ಪತ್ರೆ ಎಲೆ ಬಗ್ಗೆ ಹೇಳಂಗೆ ಇಲ್ಲ, ಅದು ಆರೋಗ್ಯದ ಸಮಸ್ಯೆಗಾಗಲಿ ಕೂದಲಿಗಾಗಲಿ ತುಂಬಾ ಕೆಲಸ ಮಾಡುತ್ತೆ. ಹಾಗೆ ಇದರಲ್ಲಿ ಸ್ವಲ್ಪ ತುಳಸಿ ಎಲೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ 4 ಎಲೆಗಳು ಕೂದಲು ಕಪ್ಪಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ನಾವು ಆಗಲೇ ತಯಾರಿಸಿಕೊಂಡಿರೋ ಡಿಕಾಷನ್ನ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿರೋ ಇದನ್ನು ಸ್ಟೈನರಲ್ಲಿ ಸೋಸ್ಕೋಬೇಕು. ನೋಡಿ, ಈ ರೀತಿ ಕ್ಲೀನಾಗಿ ಸೋಸ್ಕೋಬೇಕು. ಸೋಸ್ಕೊಂಡಿದ್ದಾದಮೇಲೆ ನಾನೊಂದು ಕಬ್ಬಿಣದ ಬಾಣಲಿ ತಗೊತಾ ಇದ್ದೀನಿ. ಆ ಬಾಣಲಿಯಲ್ಲಿ ನಾವು ಆಗಲೇ ತಯಾರಿಸಿ ಇಟ್ಕೊಂಡಿದ್ವಲ್ಲ ಪುಡಿ, ಕಲ್ಲಂಜಿ ಸೀಡ್ಸು ಮತ್ತು ಮೆಂತ್ಯ ಕಾಳಿನ ಪುಡಿನ ಇದರಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಮೆಹಂದಿ ಪುಡಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಆಗಲೇ ತಯಾರಿಸಿ ಇಟ್ಕೊಂಡಿರುವ ನೀರನ್ನು ಇದರಲ್ಲಿ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯ ಗಂಟಿಲ್ದಿರ ಕ್ಲೀನಾಗಿ ಈ ರೀತಿ ನುಣ್ಣಗೆ ಮಾಡ್ಕೋಬೇಕು. ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡೋಣ. ಇದನ್ನು ರಾತ್ರಿ ಪೂರ್ತಿ ನೆನೆಯೋಕ್ಕೆ ಬಿಟ್ಬಿಡೋಣ. ಇದು ಈ ರೀತಿ ರಾತ್ರಿ ಪೂರ್ತಿ ನೆಂದಾದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಕಪ್ಪಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಒಂದು ಡೈ ತಯಾರಾಗಿದೆ. ಇದನ್ನು ಹಚ್ಚೋದ್ರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಕೂದಲು 100% ಕಪ್ಪಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.